ನಮಸ್ಕಾರ ಸ್ನೇಹಿತರೆ. ಸೌಜನ್ಯಾಳ ಪ್ರಕರಣ ಇವತ್ತು ರಾಜ್ಯದಲ್ಲಿ ಎಲ್ಲೆಡೆ ಸುದ್ದಿಯಾಗಿದೆ. ಕಾರಣ ಸಮೀರ್ ಎಂಡಿ ಅನ್ನುವಂತಹ ಯುವಕ ಮಾಡಿರುವಂತಹ ವಿಡಿಯೋ. ಯಾಕಂದ್ರೆ ಆತ ಸಂಕ್ಷಿಪ್ತವಾಗಿ ಅಲ್ಲಿ ಏನ್ ನಡೆದಿದೆ ಅನ್ನೋದನ್ನ ಬಹಳ ಅದ್ಭುತವಾಗಿ ಜನರ ಮನಸ್ಸಿಗೆ ತಲುಪುವ ರೀತಿಯಲ್ಲಿ ಮಾಡಿದ್ದಾನೆ. ಈ ಮಧ್ಯದಲ್ಲಿ ಕೆಲವು ಸಮಾಜ ಘಾತುಕರೇನಿದ್ದಾರೆ, ಧರ್ಮಾಂಧರೇನಿದ್ದಾರೆ, ಈ ವಿಚಾರದಲ್ಲೂ ಕೂಡ ದೇವರು ಮತ್ತು ಧರ್ಮವನ್ನು ತರುವ ಮುಖಾಂತರ ಹೋರಾಟದ ದಿಕ್ಕನ್ನು ಬದಲಿಸುವಂತಹ ನೀಚ ಕೆಲಸವನ್ನ ಮಾಡ್ತಿದ್ದಾರೆ. ಆದ್ರೆ ನೆನಪಿರ್ಲಿ, ನಮ್ಮ ರಾಜ್ಯದಲ್ಲೇ ನಿತ್ಯಾನಂದ ಕೂಡ ಸಿಕ್ಕಾಕೊಳ್ಳೋ ಮುಂಚೆ ದೇವರಾಗೆ ಇದ್ದ. ಮುರುಘಾ ಮಠದ ಶ್ರೀಗಳು ಕೂಡ ಸಿಕ್ಕಾಕೊಳ್ಳೋಕ್ ಮುಂಚೆ, ಸತ್ಯ ಹೊರಗಡೆ ಬರೋದಕ್ಕೆ ಮುಂಚೆ, ಅವರು ಜೈಲಿಗೆ ಹೋಗುವ ಮುಂಚೆ ದೇವರಾಗೆ ಇದ್ರು. ಹಾಗಾಗಿ ಇವತ್ತಿನ ಸಮಾಜದಲ್ಲಿ ಯಾರೂ ಕೂಡ ದೊಡ್ಡವರಲ್ಲ, ಯಾರು ಕೂಡ ದೊಡ್ಡ ಮನುಷ್ಯರು ಅನ್ಸ್ಕೊಂಡವರು ಸಾಚ ಅಲ್ಲ ಅನ್ನೋದಕ್ಕೆ ಬಹಳಷ್ಟು ಸಾಕ್ಷಿಗಳು ನಮ್ಮ ರಾಜ್ಯದಲ್ಲೇ ಸಿಕ್ಕಿರೋ ಕಾರಣ ಈ ಸೌಜನ್ಯಾಳ ಪ್ರಕರಣದಲ್ಲಿ ಯಾರು ಬೇಕಾದ್ರೂ ಅಪರಾಧಿ ಆಗಿರಬಹುದು, ಆಶ್ಚರ್ಯ ಇಲ್ಲ. ಆದ್ರೆ ಇದರ ಮಧ್ಯೆ ಧರ್ಮವನ್ನ, ದೇವರನ್ನ ತರೋದ್ರ ಮುಖಾಂತರ ಇಂತಹ ದೊಡ್ಡ ಮನುಷ್ಯರನ್ನ ಬಚಾವ್ ಮಾಡುವಂತಹ ಕೆಲಸವನ್ನ ಕೆಲವು ಕ್ರಿಮಿಕೀಟಗಳು ಮಾಡ್ತಾ ಇದೆ. ಇದಕ್ಕೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ಅಂತ ಹೇಳಿ ಕೇಳ್ಕೊಳ್ತೇನೆ. ಹಾಗೆ ಸಮೀರ್ ಎಂಡಿ ಅನ್ನುವಂತಹ ಯುವಕ ಏನಿದ್ದಾನೆ, ಆತನಿಗೆ ನಾವು ಬೆಂಬಲವಾಗಿ ನಿಲ್ಲಬೇಕಾಗುತ್ತೆ ಅನ್ನೋದನ್ನ ಕೇಳ್ಕೊಳ್ತೇನೆ. ಧನ್ಯವಾದಗಳು.